ಆಸ್ತಿಕ ಮಹಾಜನತೆಗೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಸಾದರಪಡಿಸುತ್ತಿರುವ ಶ್ರೀಮದ್ ಭಾಗವತಂ ಪುರಾಣ ಪ್ರವಚನದ ಸಮರ್ಪಣೆ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಈ ಹಿಂದೆಯ ಪ್ರಥಮ ಸ್ಕಂಧದಲ್ಲಿ ಬ್ರಹ್ಮರ್ಷಿಗಳಾದಂತಹ ಶುಕ ಮಹರ್ಷಿಗಳು ಆಗಮಿಸಿ ಪರೀಕ್ಷಿತ ಸಾರ್ವಭೌಮನ ಆದರಾತಿಥ್ಯಗಳನ್ನು ಸ್ವೀಕರಿಸಿದ್ದಾರೆ. ಪರೀಕ್ಷಿತ ಮಹಾರಾಜ ಶುಕ ಮಹರ್ಷಿಗಳಲ್ಲಿ ಪ್ರಶ್ನಿಸಿದ್ದು, ಹುಟ್ಟಿನಿಂದ ಪ್ರಾರಂಭಿಸಿ ಸಾಯುವಲ್ಲಿಯವರೆಗೆ ಮನುಷ್ಯನಾದವನು ಏನನ್ನು ಮಾಡಬೇಕು, ಸಾಯುವ ಕಾಲಕ್ಕಾಗುವಾಗ ಮನುಷ್ಯನು ಏನು ಮಾಡಬೇಕು, ಈ ಎರಡು ಪ್ರಶ್ನೆ. ಆ ಪ್ರಶ್ನೆಯನ್ನು ಕೇಳಿದಂತಹ ಶುಕ ಮಹರ್ಷಿಗಳು ಅತ್ಯಾನಂದಿತರಾಗಿದ್ದಾರೆ. ಈಗ ದ್ವಿತೀಯ ಸ್ಕಂಧದ ಪ್ರಥಮಾಧ್ಯಾಯದಲ್ಲಿ ಪರೀಕ್ಷಿತನು ಕೇಳಿದಂತಹ ಪ್ರಶ್ನೆಗಳನ್ನು ಕೃಷ್ಣಸ್ಮರಣಪೂರ್ವಕವಾಗಿ ಉತ್ತರಿಸುವುದಕ್ಕೆ ಮನ ಮಾಡ್ತಾರೆ. ಈ ಪ್ರಥಮಾಧ್ಯಾಯದಲ್ಲಿ ನಿತ್ಯನೂ ನಿರಂಜನನೂ ನಿತ್ಯಾನಂದರೂಪನೂ ಆದಂತಹ ಭಗವಂತನ ಸ್ಥೂಲ ರೂಪ ಏನಿದೆಯೋ ಆ ರೂಪದಲ್ಲಿ ಮನಸ್ಸಿನ ಧಾರಣೆಯ ವಿಷಯಕವಾಗಿ ಒಂದಷ್ಟು ವಿಚಾರಗಳನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಆ ವಿಷಯವನ್ನು ನಾವು ಎಲ್ಲರೂ ಕೂಡ ಶ್ರವಣಿಸೋಣ. ಪ್ರಶ್ನೆಗಳನ್ನು ಕೇಳಿ ಅತ್ಯಾನಂದಿತರಾದದ್ದು ಯಾಕೆ ಶುಕ ಮಹರ್ಷಿಗಳು? ಅವರೇ ಹೇಳ್ತಾ ಇದ್ದಾರೆ, ವರೀಯಾನೇಶತೆ ಪ್ರಶ್ನಃ. ಅಯ್ಯ ಪರೀಕ್ಷಿತ, ನೀನು ಕೇಳಿದಂತಹ ಪ್ರಶ್ನೆಗಳು ಅತ್ಯಂತ ಶ್ರೇಷ್ಠತಮವಾದಂತಹ ಪ್ರಶ್ನೆಗಳಾಗಿವೆ. ಯಾಕೆ? ಕೃತೋ ಲೋಕಹಿತೋ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಲೋಕಕ್ಷೇಮಕರವಾದಂತಹ ಪ್ರಶ್ನೆಗಳಾಗಿವೆ ನೀನು ಕೇಳಿದ್ದು. ಯಾಕೆ? ಕೇಳಿದಂತಹ ಪ್ರಶ್ನೆಗಳು ಆತ್ಮಜ್ಞಾನಿಗಳಿಗೆ ಅತ್ಯಂತ ಇಷ್ಟವೂ, ಅದೇ ರೀತಿಯಲ್ಲಿ ಯಚ್ಛ್ರೋತವ್ಯಂ ಯಜ್ಜಪ್ಯಂ
ಅಂತ ಕೇಳಿದಂತಹ ಯಾವ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳು ಆತ್ಮೋನ್ನತಿಯನ್ನು ಬಯಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೋಕ್ಷಕ್ಕೆ ಸಾಧನೀಭೂತವಾದಂತಹ ಪ್ರಶ್ನೆಗಳಾಗಿವೆ. ಆದ್ದರಿಂದ ಲೋಕಕ್ಷೇಮಕರವಾದಂತಹ ಪ್ರಶ್ನೆಗಳನ್ನು ನೀನು ಕೇಳಿದ್ದೀಯೇ. ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಾದರೆ ಅಂತರ್ಮುಖಿಯಾಗಬೇಕು. ನೇರವಾಗಿ ಯಾವುದೋ ಕಪೋಲಕಲ್ಪಿತವಾದಂತಹ ಉತ್ತರವನ್ನು ಹೇಳುವುದಕ್ಕೆ ಬರುವುದಿಲ್ಲ. ಯೋಗಿಗಳು ಹೇಳ್ತಾ ಇದ್ದಾರೆ, ಯಾವುದನ್ನು ಕೇಳಬೇಕು ಅನ್ನುವಂತಹ ಪ್ರಶ್ನೆಗೆ ಉತ್ತರ, ಅಯ್ಯ ಪರೀಕ್ಷಿತ, ಪ್ರಪಂಚದಲ್ಲಿ ಕೇಳುವುದಕ್ಕೆ ಸಾವಿರಾರು ವಿಷಯಗಳಿವೆ. ಅದು ಯಾರಿಗೆ ಅಂತ ಕೇಳಿದರೆ ಅಪಶ್ಯತಾಮಾತ್ಮತತ್ವಂ. ಯಾರು ಅಂತರಂಗದಲ್ಲಿರುವಂತಹ ಭಗವಂತನನ್ನು ಗಮನಿಸುವುದಿಲ್ವೋ, ಅರಿಯುವುದಕ್ಕೆ ಮನ ಮಾಡುವುದಿಲ್ವೋ ಅಂಥವರಿಗೆ ಕೇಳುವುದಕ್ಕೆ ಸಾವಿರಾರು ವಿಷಯಗಳಿವೆ. ಆತ್ಮೋನ್ನತಿಯನ್ನು ಬಯಸುವವನು ಯಾವುದನ್ನು ಕೇಳಬೇಕು ಅದನ್ನು ನಾವು ಆಲೋಚಿಸಬೇಕು. ಯಾಕೆ ಕೇಳಿದರೆ, ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ಚ ವಾವಯಃ ದಿವಾಚಾರ್ಥೇ ಹಯಾ ರಾಜನ್ ಕುಟುಂಬಭರಣೇನ ವಾ. ಸಾಮಾನ್ಯತಃ ಪ್ರಪಂಚದಲ್ಲಿ ಹೇಗೆ ಅಂತ ಕೇಳಿದರೆ, ಆಯುಸ್ಸಿನ ಅರ್ಧ ಭಾಗ ರಾತ್ರಿಯಲ್ಲಿ ಕಳೆಯುತ್ತದೆ, ಅರ್ಧ ಭಾಗ ಹಗಲಿನಲ್ಲಿ ಕಳೆಯುತ್ತದೆ. ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ. ನಿದ್ರೆಯಲ್ಲಿ ಒಂದಷ್ಟು ಆಯುಸ್ಸಿನ ಭಾಗ, ಸ್ತ್ರೀ ಸಂಘದಲ್ಲಿ ಒಂದಷ್ಟು ಆಯುಸ್ಸಿನ ಭಾಗ, ಹೀಗೆ ನಿದ್ರೆಯಲ್ಲಿ ಅರ್ಧ ಭಾಗ ವ್ಯರ್ಥವಾಗಿ ಹೋಗ್ತದೆ. ದಿವಾ ಹಗಲಿನಲ್ಲಿ ಅರ್ಥ ಸಂಪಾದನೆಯಲ್ಲಿಯೋ ಕುಟುಂಬ ಪೋಷಣೆಯಲ್ಲಿಯೋ ನಮ್ಮ ಆಯುಸ್ಸು ವ್ಯರ್ಥವಾಗಿ ಹೋಗ್ತದೆ. ಇದೆಲ್ಲವೂ ಕೂಡ ಯಾಕೆ ವ್ಯರ್ಥ ಅಂತ ಕೇಳಿದರೆ, ಅದರಲ್ಲಿ ಎಲ್ಲಿಯೂ ಕೂಡ ಆತ್ಮತತ್ವದ ದರ್ಶನವಾಗುವುದಿಲ್ಲ. ಅದರಲ್ಲಿ ಅತ್ಯಂತ ಆಸಕ್ತನಾಗುವಂತಹ ಒಂದಷ್ಟು ಮಾಯಾ ಪ್ರಾಬಲ್ಯವನ್ನು ನಾವು ಕಾಣ್ತೇವೆ. ದೇಹಾಪತ್ಯ ಕಲತ್ರಾದಿಷು ಆತ್ಮಸೈನ್ಯೇಶ್ವಸತ್ಸ್ವಪಿ. ಈ ಎಲ್ಲವೂ ಕೂಡ ಶರೀರ ಇರಬಹುದು, ಹೆಂಡತಿ ಮಕ್ಕಳು ಅನ್ನುವಂತಹ ಸಂಸಾರದ ವ್ಯವಸ್ಥೆ ಇರಬಹುದು, ಬಾಂಧವರೆಂಬಂತಹ ಬಂಧಗಳಿರಬಹುದು. ಇದೆಲ್ಲವೂ ಕೂಡ ಅಸತ್, ಯಾವುದು ಕೂಡ ಉತ್ತಮವಾದಂತಹ ಬಂಧಗಳಲ್ಲ. ಆದರೂ ಕೂಡ ಅದನ್ನರಿಯದೆ ತೇಷಾಂ ಪ್ರಮತ್ತಃ, ಅದರಲ್ಲಿ ಅವ ಅತ್ಯಂತ ಆಸಕ್ತನಾಗಿ ಆ ಎಲ್ಲ ದೇಹಾದಿಗಳೆಲ್ಲವೂ ಕೂಡ ಒಂದು ದಿನ ಕ್ಷಯವಾಗಿ ಹೋಗುವುದನ್ನು ಕೂಡ ಅರಿತರೂ ಅರಿವಿಗೆ ಬರುವುದಿಲ್ಲ ಈ ವಿಚಾರಗಳು. ಆದ ಕಾರಣ ಆತ್ಮೋನ್ನತಿಯನ್ನು ಬಯಸುವವನು ಯಾವುದನ್ನು ಕೇಳಬೇಕು, ಯಾವುದನ್ನು ಕೀರ್ತಿಸಬೇಕು ಅಂತಂದರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನೀಶ್ವರ ಹರಿಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಪರೀಕ್ಷಿತ, ಈ ಎಲ್ಲ ಕಾರಣಗಳಿಂದಲೂ ಕೂಡ ಆತ್ಮೋನ್ನತಿಯನ್ನು ಬಯಸುವವನು ಅನಾದಿಯೂ ಅನಂತನೂ ಆದಂತಹ ಭಗವಾನ್ ವಾಸುದೇವನ ಕಥಾಗಾನಗಳನ್ನು ಲಾಲಿಸಬೇಕು, ಕೇಳಬೇಕು. ಅವನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಪ್ರತಿ ಕ್ಷಣದಲ್ಲಿಯೂ ಕೂಡ ಅವನನ್ನು ಸ್ಮರಿಸಬೇಕು. ಯಾಕೆ? ಇಚ್ಛತ ಅಭಯಂ. ಅಭಯ ಅಂತಂದರೆ ಮೋಕ್ಷ. ಆ ಮೋಕ್ಷವನ್ನು ಬಯಸುವವನು, ಮೋಕ್ಷ ಪ್ರಾಪ್ತಿ ಆಗುವಲ್ಲಿಯವರೆಗೆ ಸೌಖ್ಯವನ್ನು ಆನಂದವನ್ನು ಬಯಸುವವನು ಶ್ರೀಹರಿಯ ನಾಮ ಸಂಕೀರ್ತನೆ, ಶ್ರೀಹರಿಯ ಕಥಾಸ್ಮರಣೆ, ಶ್ರೀಹರಿಯ ಕಥಾಶ್ರವಣ ಇದನ್ನೆಲ್ಲವನ್ನು ಕೂಡ ಮಾಡಬೇಕು ಶ್ರೀಹರಿ ಪ್ರೀತ್ಯರ್ಥವಾಗಿ. ಇದನ್ನೇ ಕೂಡ ಸಕಲ ಶಾಸ್ತ್ರದಲ್ಲಿಯೂ ನಿರ್ಣಯ ಮಾಡಿ ಇದೇ ವಿಚಾರವನ್ನು ಪ್ರತಿಯೊಬ್ಬನೂ ಕೂಡ ಕೇಳಬೇಕು, ಇದೇ ವಿಚಾರವನ್ನು ಪ್ರತಿಯೊಬ್ಬನೂ ಕೂಡ ಮಾಡಬೇಕು ಅನ್ನುವುದನ್ನು ನಿರ್ಣಯ ಮಾಡಿಟ್ಟಿದ್ದಾರೆ.
ಮಾತ್ರ ಅಲ್ಲ, ಲೌಕಿಕವಾದಂತಹ ಸಕಲ ಭೋಗಭಾಗ್ಯಗಳಿಂದಲೂ ನಿವೃತ್ತರಾದಂತಹ ನಿರ್ಗುಣ ಸ್ಥಿತಿಯಲ್ಲಿರುವಂತಹ ಮುನಿಗಳಾದರೂ ಕೂಡ ಗುಣಾನುಕಥನೇ ಹರೇಹೇ, ಶ್ರೀಹರಿಯ ಗುಣಾನುಕಥನದಲ್ಲಿ ರಕ್ತರಾಗ್ತಾರೆ. ಅಂತಹ ಆ ಶ್ರೀಹರಿಯ ದಿವ್ಯವಾದಂತಹ ಕಥೆ, ಅದನ್ನೇ ಭಾಗವತ ಅಂತ ಹೇಳಿದ್ದಾರೆ. ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಇಂತಹ ಶ್ರೀಹರಿಯ ಪ್ರಧಾನ ಲೀಲೆಗಳನ್ನು ವಿವರಿಸುವಂತಹ ಭಾಗವತ ಗ್ರಂಥವನ್ನು ದ್ವಾಪರಾದಿಯಲ್ಲಿ ನನ್ನ ತಂದೆಯವರಾದಂತಹ ಭಗವಾನ್ ವೇದವ್ಯಾಸರಿಂದ ನಾನು ಅಧ್ಯಯನ ಮಾಡಿದ್ದೇನೆ. ನನ್ನ ಮನಸ್ಸು ಸಹಜವಾಗಿ ಆ ನಿರ್ಗುಣ ಸ್ವರೂಪಿಯಾದಂತಹ ಭಗವಂತನಲ್ಲಿ ಸ್ಥಿತವಾದರೂ ಕೂಡ ಆಖ್ಯಾನಂ ಯದಧೀತವಾನ್, ಉತ್ತಮ ಶ್ಲೋಕನಾದಂತಹ ಶ್ರೀಕೃಷ್ಣನ ಆಖ್ಯಾನವನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಅದುವೇ ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಮಕುತೋ ಭಯಂ ಯೋಗಿನಾಂ ನೃಪನಿರ್ಣೀತಂ ಹರೇರ್ನಾಮಾನುಕೀರ್ತನಂ. ಆ ಭಾಗವತವನ್ನು ಶ್ರವಣ ಮಾಡುವುದರ ಮುಖೇನವಾಗಿ ಸಿಗುವಂತಹ ಪ್ರಯೋಜನ ಏನು? ನಿರ್ವಿದ್ಯಮಾನಾನಾಂ, ಮೋಕ್ಷವನ್ನು ಬಯಸುವಂಥವರಿಗೂ ಕೂಡ ಅದು ಪರಮ ಶ್ರೇಯಸ್ಕರವಾದಂತಹ ಸಾಧನವಾಗಿದೆ. ಇಚ್ಛತಾಂ, ಸಂಸಾರದಲ್ಲಿದ್ದುಕೊಂಡು ನಾನಾ ವಿಧವಾದಂತಹ ಭೋಗಭಾಗ್ಯಗಳನ್ನು ಬಯಸಬೇಕು ಅಂತ ಅಂದುಕೊಂಡರೆ ಆ ಭೋಗಭಾಗ್ಯಗಳನ್ನು ಕೊಡುವಂತಹ ಸಾಮರ್ಥ್ಯವು ಕೂಡ ಆ ಶ್ರೀಮದ್ಭಾಗವತವೆಂಬಂತಹ ಶ್ರೀಕೃಷ್ಣ ಲೀಲೆಯ ವಿಸ್ತಾರವಾಗಿ ಇರುವಂತಹ ಗ್ರಂಥಕ್ಕೆ ಇದೆ. ಮಾತ್ರ ಅಲ್ಲ, ಯೋಗಿಗಳಿಗೂ ಕೂಡ ಅವರ ಅಭೀಷ್ಟಗಳನ್ನು ಅನುಗ್ರಹಿಸುವಂತಹ ಗ್ರಂಥವಾಗಿದೆ ಅದು. ಇದನ್ನೆಲ್ಲ ಅರಿಯದೆ ಎಷ್ಟೇ ನಮ್ಮಲ್ಲಿ ಸಂಪತ್ತಿದ್ದರೂ ಕೂಡ ಪರೋಕ್ಷೈ ಹಾಯನೈರಿಹ, ಅನೇಕ ವರ್ಷಗಳ ಕಾಲ ಬದುಕಿದ್ದರೂ ಕೂಡ ಶ್ರೀಹರಿಯ ನಾಮಸ್ಮರಣೆ ಬಾರದೇ ಇದ್ದರೆ ಆ ಸಂಪತ್ತಿಗೆ ಬೆಲೆಯಿಲ್ಲ, ಆ ಆಯುಷ್ಯಕ್ಕೆ ಬೆಲೆಯಿಲ್ಲ. ಕೇವಲವಾಗಿ ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ, ಆಯುಸ್ಸು ವ್ಯರ್ಥವಾಗಿ ಹೋಗುವಂತಹ ಕಾಲದಲ್ಲಿ ಕೇವಲವಾಗಿ ಒಂದು ಕ್ಷಣ ಶ್ರೀಹರಿಯ ಸ್ಮರಣೆ ಅರಿವಿಗೆ ಬಂತು ಅಂತಾದರೆ, ಆತ್ಮಜ್ಞಾನ ಸಂಬಂಧವಾದಂತಹ ವಿಚಾರಗಳು ಅವನ ಮನಸ್ಸಿಗೆ ಬಂತು ಅಂತಾದರೆ ಅದೇ ಅವನ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಖಟ್ವಾಂಗನೆಂಬಂತಹ ರಾಜಋಷಿ ತನ್ನ ಕೊನೆಯ ಕಾಲದ ಸಂದರ್ಭದಲ್ಲಿ ಆತ್ಮಜ್ಞಾನದ ಅರಿವಾಯಿತಂತೆ ಅವನಿಗೆ. ಕೇವಲವಾಗಿ ಒಂದು ಮುಹೂರ್ತದಲ್ಲಿ ಸರ್ವವನ್ನು ಕೂಡ ತ್ಯಾಗ ಮಾಡಿ ಗತವಾನ್ ಅಭಯಂ ಹರಿಂ, ಅಭಯಪ್ರದನಾದಂತಹ ಶ್ರೀಹರಿಯನ್ನು ಹೊಂದಿದ. ಹಾಗಿರುವಾಗ ನಿನಗಿದ್ದದ್ದು ಕೇವಲವಾಗಿ ಇನ್ನು 7 ದಿವಸಗಳ ಕಾಲ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ. ಈ ಎಲ್ಲ ವಿಚಾರಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ನಿನ್ನ ಕೊನೆಯ ಕ್ಷಣದವರೆಗೆ ನೀನು ಶ್ರೀಹರಿಯ ನಾಮ ಸಂಕೀರ್ತನೆಯಲ್ಲಿಯೇ ಶ್ರೀಹರಿಯ ದಿವ್ಯವಾದಂತಹ ಸ್ವರೂಪವನ್ನು ಅರಿಯುವುದರಲ್ಲಿಯೇ ಮನಮಾಡು. ಅಂತಕಾಲ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಗಾಬರಿಗೊಳ್ಳಬೇಡ. ಛಿಂದ್ಯಾದ ಸಂಗಶಸ್ತ್ರೇಣ, ಆ ಶ್ರೀಹರಿಯ ದಿವ್ಯವಾದಂತಹ ಸ್ವರೂಪವನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ಕುಟುಂಬ ಬಂಧವೆಂಬಂತಹ ಯಾವ ಬಂಧ ಇದೆ, ಸಂಸಾರಕ್ಕೆ ಮತ್ತೆ 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 ಎಳೆದು ಹಾಕುವಂತಹ ಬಂಧ, ಆ ಬಂಧವನ್ನು ಅಸಂಗವೆಂಬಂತಹ ಭಾವದಿಂದ ಅದನ್ನಲ್ಲಿಯೇ ತುಂಡರಿಸಿಬಿಡು. ಕುಟುಂಬದಲ್ಲಿರುವಂತಹ ಆಸಕ್ತಿ ಏನುಂಟು ಅದನ್ನೆಲ್ಲವನ್ನು ಕೂಡ ಅಲ್ಲಿಗೆ ಬಿಟ್ಟು ಬಿಡು. ಬಿಟ್ಟು ಯೋಗ್ಯವಾದಂತಹ ಆಸನದಲ್ಲಿ ಸ್ಥಿತನಾಗಬೇಕು. ಇಲ್ಲಿಂದ ಒಂದಷ್ಟು ಶ್ಲೋಕಗಳವರೆಗೆ ಶುಕ ಮಹರ್ಷಿಗಳು ಅಷ್ಟಾಂಗ ಯೋಗದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಏನು ಮಾಡಬೇಕು ಶ್ರೀಹರಿಯನ್ನು ಪಡಿಬೇಕು ಅಂತಾದರೆ
ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ. ಗೃಹಾತ್ ಪ್ರವ್ರಜಿತಃ, ಮನೆಯನ್ನು ಬಿಡಬೇಕು. ಮನೆಯೇ ಒಂದು ಬಂಧ ಅಲ್ವೇ? ಹಾಗಿರುವಾಗ ಶ್ರೀಹರಿಯನ್ನು ನಾವು ಪಡಿಬೇಕು, ಶ್ರೀಹರಿಯ ಪ್ರಾಪ್ತಿ ಆಗಬೇಕು ಅಂತಾದರೆ ಮನೆಯೆಂಬ ಬಂಧದಿಂದ ಕಳಚಿಕೊಳ್ಳಬೇಕು. ಕಳಚಿಕೊಂಡು ಧೀರನಾಗಬೇಕು. ತನ್ನ ಜೀವನದಲ್ಲಿ ಕೃಷ್ಣ ಪ್ರಾಪ್ತಿಯನ್ನು ಹೊಂದಬೇಕು ಅನ್ನುವಂತಹ ಪ್ರಧಾನ ಲಕ್ಷ್ಯವನ್ನೇ ಇರಿಸಿಕೊಂಡು ಬ್ರಹ್ಮಚರ್ಯಾದಿ ಯಮನಿಯಮಾದಿಗಳನ್ನು ಪಾಲಿಸಬೇಕು. ಪುಣ್ಯತೀರ್ಥ ಜಲಾಪ್ಲುತಃ, ಪುಣ್ಯತೀರ್ಥಗಳಲ್ಲಿ ಮಿಂದು ಶುಚಿರ್ಭೂತನಾಗಬೇಕು. ಶುಚೌ ವಿವಿಕ್ತ ಆಸೀನಃ ವಿಧಿವತ್ ಕಲ್ಪಿತಾಸನೆ, ಯೋಗ್ಯವಾದಂತಹ ಆಸನದಲ್ಲಿ, ಸ್ಥಿರವೂ ಸುಖವೂ ಆಗಿರುವಂತಹ ಆಸನದಲ್ಲಿ ಕೂತುಕೊಳ್ಳಬೇಕು. ತದನಂತರ ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃದ್ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇಜ್ಜಿತಶ್ವಾಸೋ ಬ್ರಹ್ಮಬೀಜಮವಿಸ್ಮರನ್. ಪ್ರಾಣಾಯಾಮದ ಮುಖೇನವಾಗಿ ಅಕಾರ ಉಕಾರ ಮಕಾರವೆಂಬಂತಹ ತ್ರಿವೃದಕ್ಷರಗಳು ಏನಿವೆ, ಆ ಅಕ್ಷರಗಳಿಂದ ಸಂಯುಕ್ತವಾದಂತಹ ಓಂಕಾರವನ್ನು ಧ್ಯಾನಿಸಬೇಕು. ತದನಂತರ ನಿಯಚ್ಛೇದ್ವಿಷಯೇಭ್ಯ, ವಿಷಯೇಭ್ಯ ನಿಯಚ್ಛೇತ್, ಯಾವುದನ್ನು? ಇಂದ್ರಿಯಗಳನ್ನು. ನಿಯಚ್ಛೇದ್ವಿಷಯೇಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯಾ. ಶರೀರವೆಂಬುದು ರಥ. ಈ ಶರೀರವೆಂಬ ರಥದಲ್ಲಿ ಇರುವಂತಹ ಸಾರಥಿಯೇ ಬುದ್ಧಿ. ಕಠೋಪನಿಷತ್ತಿನಲ್ಲಿ ನಾವು ಕೇಳ್ತೇವೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು. ಈ ಶರೀರವೆಂಬಂತಹ ರಥದಲ್ಲಿ ಕುಳಿತಂತಹ ರಥಿ ಅವ ಮುಂದೆ ಸಾಗಬೇಕು ಅಂತಾದರೆ ಅಲ್ಲಿ ಸಾರಥಿಯ ಸ್ಥಾನದಲ್ಲಿರುವಂತಹ ಬುದ್ಧಿಯ ನಿಗ್ರಹದಲ್ಲಿರಬೇಕು. ಆ ಬುದ್ಧಿ ಎನ್ನುವಂಥದ್ದು ಮನಸ್ಸೆಂಬ ಪ್ರಗ್ರಹ. ಒಂದು ರಥದ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಆ ರಥದಲ್ಲಿ ಒಬ್ಬ ಸಾರಥಿ ಇರ್ತಾನೆ, ಒಬ್ಬ ರಥಿ ಇರ್ತಾನೆ, ಆ ರಥವನ್ನು ಕೊಂಡೊಯ್ಯುವಂತಹ ಕುದುರೆಗಳು ಇರ್ತವೆ. ಆ ಕುದುರೆಗಳು ಹಗ್ಗಕ್ಕೆ ಕಟ್ಟಲ್ಪಟ್ಟಿರ್ತವೆ. ಈ ಒಂದು ಕಲ್ಪನೆಯಲ್ಲಿ ನಾವು ನಮ್ಮ ಶರೀರವನ್ನು ಅವಲೋಕಿಸಿದಾಗ ಶರೀರವೆಂಬ ರಥದಲ್ಲಿ ಜೀವಾತ್ಮನೆಂಬಂತಹ ಹೆಸರಿನಿಂದ ಇರುವಂತಹ ರಥಿ, ಆ ರಥದಲ್ಲಿ ಕುಳಿತುಕೊಳ್ಳುವವನು, ಆ ರಥಿ ಮುಂದೆ ಸಾಗಬೇಕು ಅಂತಾದರೆ ಬುದ್ಧಿ ಎಂಬ ಸಾರಥಿಯ ವಶದಲ್ಲಿ ತಾನಿರಬೇಕಾಗ್ತದೆ. ಆ ಬುದ್ಧಿ ಎಂಬ ಸಾರಥಿಯ ವಶದಲ್ಲಿ ಯಾಕೆ ಇರಬೇಕು ಅಂತ ಕೇಳಿದರೆ, ಆ ರಥವನ್ನು ಎಳೆದುಕೊಂಡು ಹೋಗೋ ಕುದುರೆ, ಆ ಕುದುರೆಗೆ ಇಂದ್ರಿಯ ಅನ್ನುವಂತಹ ಅರ್ಥವನ್ನು ಕಲ್ಪಿಸಿದ್ದಾರೆ ಋಷಿಮುನಿಗಳು. ಕುದುರೆಗಳ ಸ್ವಭಾವವೇ ಹಾಗೆ, ಮನವಂದಲ್ಲಿ ಓಡುವಂತಹ ಸ್ವಭಾವಗಳು. ಹಾಗಾಗಿ ಅದೇ ಗುಣಸ್ವಭಾವವನ್ನು ಹೊಂದಿರುವಂತಹ ನಮ್ಮ ಶರೀರದಲ್ಲಿರುವಂಥವುಗಳು ಇಂದ್ರಿಯಗಳು. ಆ ಇಂದ್ರಿಯಗಳು ಕಂಡಲ್ಲಿ ಓಡ್ತಾ ಇರ್ತವೆ. ಆ ಕಂಡಲ್ಲಿ ಓಡ್ತಾ ಇರುವಂತಹ ಕಾಲದಲ್ಲಿ ಆ ಇಂದ್ರಿಯಗಳೆಂಬಂತಹ ಕುದುರೆಗೆ ಕಟ್ಟಲ್ಪಟ್ಟಂತಹ ಹಗ್ಗ ಯಾವುದು ಅಂತ ಕೇಳಿದರೆ ಮನಸ್ಸೆಂಬಂತಹ ಹಗ್ಗ. ಆ ಮನಸ್ಸೆಂಬಂತಹ ಹಗ್ಗದ ಮೂಲಕವಾಗಿ ಇಂದ್ರಿಯಗಳೆಂಬಂತಹ ಕುದುರೆಗಳನ್ನು ಸೆಳೆದು ಬುದ್ಧಿ ಎಂಬ ಸಾರಥಿಯ ನೇತೃತ್ವದಲ್ಲಿ ತಾನು ಮುಂದೆ ಸಾಗಬೇಕು. ನಾನಾ ವಿಧವಾದಂತಹ ಕರ್ಮಗಳಿಂದ ಸಂಲಗ್ನವಾದಂತಹ ಮನಸ್ಸನ್ನು ಆ ಕರ್ಮಗಳಿಂದ ದೂರ ಮಾಡಬೇಕು. ದೂರ ಮಾಡಿ ಶುಭಾರ್ಥೆ ಧಾರಯೇದ್ಧಿಯ, ಅದೇ ಆ ಬುದ್ಧಿಯನ್ನು, ಮನಸ್ಸನ್ನು ಶುಭಾರ್ಥೆ, ದಿವ್ಯವಾದಂತಹ ಭಗವತ್ ಸ್ವರೂಪದಲ್ಲಿ ಧಾರಣೆ ಮಾಡಬೇಕು. ತದನಂತರ ಒಂದು ಹಂತದ ಸಿದ್ಧತೆಯನ್ನು ಮಾಡಿಕೊಂಡ ಅನಂತರದಲ್ಲಿ ಏನು ಮಾಡಬೇಕು? ತತ್ರೈಕಾವಯವನ್ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸಾ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚನ ನ ಸ್ಮರೇತ್
ಪದಂ ತತ್ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತಿ. ತದನಂತರ ದಿವ್ಯವಾದಂತಹ ಭಗವಂತನ ಸ್ವರೂಪದ ಒಂದೊಂದು ಅಂಗಾಂಗಗಳಲ್ಲಿಯೂ ಕೂಡ ಮನಸ್ಸನ್ನು ಧಾರಣೆ ಮಾಡಬೇಕು. ತತ್ರ ಏಕಾವಯವಂ ಧ್ಯಾಯೇತ್. ಎಲ್ಲವನ್ನು ಗ್ರಹಿಸುವುದಕ್ಕೆ ಕಷ್ಟ. ಭಗವಂತನ ಸ್ವರೂಪದಲ್ಲಿ ಪಾದದಿಂದ ಹಿಡಿದು ಒಂದೊಂದೇ ಅಂಗವನ್ನು ಧ್ಯಾನಿಸುತ್ತಾ ಬರಬೇಕು. ಅವ್ಯುಚ್ಛಿನ್ನೇನ ಚೇತಸ. ಅಲ್ಲಿ ಚಿತ್ತವು ಇತರ ಕಡೆಗೆ ಹೋಗಬಾರದು. ಚಿತ್ತವನ್ನು ಬಲವಂತವಾಗಿ ಭಗವಂತನ ದಿವ್ಯಾಂಗಗಳಲ್ಲಿ ಸ್ಥಾಪನೆ ಮಾಡಬೇಕು. ಆವಾಗ ಕ್ರಮೇಣ ಮನಃ ನಿರ್ವಿಷಯಂ. ಅದು ಎಲ್ಲ ವಿಷಯಗಳಿಂದ, ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿ ಯಾವ ವಿಷಯಗಳಿವೆ ಆ ವಿಷಯಗಳಿಂದ ಅದು ಮುಕ್ತವಾಗಿ ಭಗವಂತನ ದಿವ್ಯವಾದಂತಹ ಸ್ವರೂಪದಲ್ಲಿ ನೆಲೆಯಾಗ್ತದೆ. ತತಃ ಕಿಂಚನ ನ ಸ್ಮರೇತ್. ಅಲ್ಲಿಂದ ಮುಂದೆ ಬೇರೆ ಯಾವುದನ್ನೂ ಕೂಡ ನಾವು ಆಲೋಚಿಸಬಾರ್ದು. ಭಗವಂತನ ಆ ಒಂದೊಂದೇ ಅಂಗಾಂಗಗಳನ್ನೇ ಆಲೋಚಿಸುತ್ತಾ ಇರಬೇಕು. ಅದು ಕ್ರಮೇಣ ಮುಂದೆ ಹೋದಂತೆ, ಅದರಲ್ಲಿ ಪಕ್ವತೆ ಬಂದಂತೆ ಪದಂ ತತ್ ಪರಮಂ ವಿಷ್ಣೋ, ಆ ದಿವ್ಯವಾದಂತಹ ವಿಷ್ಣುವಿನ ಸಮಗ್ರವಾದಂತಹ ಸ್ವರೂಪ ಇವನ ಶರೀರದಲ್ಲಿ ನೆಲೆಗೊಳ್ಳುತ್ತದೆ. ಅಲ್ಲಿಗೆ ಮನಸ್ಸು ಯತ್ರ ಪ್ರಸೀದತಿ. ಮನಸ್ಸಿನ ಶಾಂತತೆಗೆ ಅದುವೇ ದಿವ್ಯವಾದಂತಹ ಸ್ಥಾನ. ಹೀಗೆ ಭಗವಂತನ ಆ ದಿವ್ಯವಾದಂತಹ ಸ್ವರೂಪದ ಧ್ಯಾನವನ್ನು ಮಾಡಬೇಕು ಅಂತ ನಿರ್ದೇಶ ಮಾಡ್ತಾ ಇದ್ದಾರೆ ಶುಕ ಮಹರ್ಷಿಗಳು. ಇಂತಹ ಆ ದಿವ್ಯ ಸ್ವರೂಪದ ಧ್ಯಾನದಿಂದ ಸಿಗುವಂತಹ ಫಲ ಏನು ಅಂತ ಕೇಳಿದರೆ, ಯಚ್ಛೇದ್ಧಾರಣಯಾಧೀರೋ ಹಂತಿ ಯಾ ತತ್ಕೃತಂ ಬಲಂ. ಕರ್ಮ ಸಂಬಂಧವಾಗಿ ಬಂದಂತಹ ಕಶ್ಮಲಗಳೇನಿವೆ ಆ ಎಲ್ಲ ಕಶ್ಮಲಗಳನ್ನು ತೊಳೆದು ಮುಂದೆ ಹೊಳೆಯುವಂತಹ ದಾರಿಯಲ್ಲಿ ಸಾಕ್ತಾನೆ. ಅದುವೇ ಆ ಶ್ರೀಹರಿಯ ದಿವ್ಯವಾದಂತಹ ಸ್ವರೂಪದ ಧಾರಣೆಯಿಂದ ಸಿಗುವಂತಹ ಫಲ. ಆವಾಗ ಪರೀಕ್ಷಿತನಿಗೆ ಪ್ರಶ್ನೆಗಳು ಬರ್ತವೆ. ಗುರುಗಳೇ, ಇಷ್ಟೆಲ್ಲ ನೀವು ವಿಷಯಗಳನ್ನು ಹೇಳ್ತಾ ಇದ್ದೀರಿ, ಆ ಧಾರಣೆಯ ಸ್ವರೂಪ ಹೇಗೆ, ಯಾವ ರೀತಿಯಲ್ಲಿ ಶ್ರೀಹರಿಯ ಅಂಗಾಂಗಗಳನ್ನು ಧ್ಯಾನಿಸಬೇಕು, ಇದನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಶ್ರೀ ಶುಕರು ಭಗವಂತನ ದಿವ್ಯ ಸ್ವರೂಪದ ಧ್ಯಾನ ಹೇಗೆ ಅನ್ನುವುದನ್ನು ವಿವರಿಸ್ತಾರೆ. ಅವನ ಒಂದೊಂದೇ ಅಂಗಗಳಲ್ಲಿ ಮನಸ್ಸನ್ನಿಟ್ಟು ಮುಂದೆ ತೆರಳುವುದು ಹೇಗೆ ಅನ್ನುವುದನ್ನು ವರ್ಣಿಸ್ತಾ ಇದ್ದಾರೆ. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯ. ಪ್ರಾಣಾಯಾಮದ ಮೂಲಕವಾಗಿ ತನ್ನ ಉಸಿರನ್ನು ಗೆಲ್ಲಬೇಕು, ಉಸಿರನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಯೋಗ್ಯವಾದಂತಹ ಆಸನದಲ್ಲಿ ಕುಳಿತು ಬಾಹ್ಯವಾದಂತಹ ಸರ್ವ ಸಂಘಗಳನ್ನು ಕೂಡ ಬಿಟ್ಟು ಇಂದ್ರಿಯವನ್ನು ತನ್ನ ವಶದಲ್ಲಿಟ್ಟುಕೊಂಡು ಭಗವಂತನ ಸ್ಥೂಲವಾದಂತಹ ಸ್ವರೂಪ ಏನುಂಟು ಆ ಸ್ವರೂಪದಲ್ಲಿ ತಾನು ನೆಲೆಯಾಗಬೇಕು. ಆ ಭಗವಂತನ ಸ್ವರೂಪ ಹೇಗೆ ಅಂತ ಕೇಳಿದರೆ ಸಮಗ್ರ ಬ್ರಹ್ಮಾಂಡದ ಸ್ವರೂಪ. ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಸತ್. ಭೂತ ಭವಿಷ್ಯದ್ ವರ್ತಮಾನ ಕಾಲದಲ್ಲಿ ಕಾಣುವಂತಹ ಯಾವ ವಸ್ತು ಪ್ರಪಂಚ ಉಂಟು ಆ ವಸ್ತು ಪ್ರಪಂಚ ಎಲ್ಲವೂ ಕೂಡ ಅವನದ್ದೇ ಆದಂತಹ ಸ್ವರೂಪ. ಆ ಸ್ವರೂಪದಲ್ಲಿ ಆ ಭಾವನೆಯಿಂದ, ವಿಶ್ವಭಾವನೆಯಿಂದ ಅವನಲ್ಲಿ ನಾವು ಮನಸ್ಸನ್ನು ಇಡಬೇಕು. ಹೇಗೆ ಅಂತ ಕೇಳಿದರೆ, ಆಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ಯಾವ ಸ್ವರೂಪದ ಭಗವಂತನನ್ನು ನಾವು ಧರಿಸಬೇಕು ಮನಸ್ಸಿನಲ್ಲಿ ಅಂತ ಕೇಳಿದರೆ, ತಾನು ಧ್ಯಾನಕ್ಕೆ ಕುಳಿತ ಅನಂತರದಲ್ಲಿ ಎಲ್ಲವನ್ನೂ ಕೂಡ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡು ಸಪ್ತಾವರಣ ಸಂಯುತವಾದಂತಹ ಸಮಗ್ರ ಈ ಬ್ರಹ್ಮಾಂಡವೆಂಬಂತಹ ಶರೀರ ಏನಿದೆ, ಸಪ್ತಾವರಣ ಅಂತಂದರೆ ಬ್ರಹ್ಮಾಂಡದ ಹೊರಭಾಗದಲ್ಲಿ ಆವರಣ ರೂಪದಲ್ಲಿರುವಂತಹ 7 ವಿಷಯಗಳು,
ಅದು ಯಾವುದು ಅಂತ ಕೇಳಿದರೆ, ಒಂದನೆಯದ್ದು ಪೃಥಿವಿ, ಹಾಗೆ ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ. ಈ 7 ವಿಷಯಗಳಿಂದ ಆವೃತವಾದಂತಹ ಬ್ರಹ್ಮಾಂಡವೆಂಬಂತಹ ಶರೀರದಲ್ಲಿ ಇರುವಂಥವನೇ ವಿರಾಟ್ ಪುರುಷ ಅನ್ನುವಂತಹ ಭಾವವನ್ನು ತಳೆದು ಅವನಲ್ಲಿ ನನ್ನ ಮನಸ್ಸನ್ನು ನಾನು ಇಡಬೇಕು. ಆ ಭಗವಂತ ಹೇಗಿದ್ದಾನೆ ಅನ್ನುವುದನ್ನು ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜೋಥ ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ. ಪಾತಾಳ ಲೋಕದಿಂದ ಸತ್ಯಲೋಕದವರೆಗೆ ಭಗವಂತನ ಸ್ವರೂಪ ಅದು ಯಾವುದು ಅನ್ನುವುದನ್ನು ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಪಾತಾಳದಿಂದ ಪ್ರಾರಂಭಿಸಿ ಒಂದೊಂದೇ ಲೋಕಗಳು ಭಗವತ್ ಸ್ವರೂಪ ಅಂತ. ಭಗವಂತನ ಪಾದಮೂಲವೇ ಪಾತಾಳ ಲೋಕವಂತೆ. ಹಾಗೆ ಭಗವಂತನ ಹಿಮ್ಮಡಿ ಮತ್ತು ತುದಿಗಾಲು ಅದುವೇ ರಸಾತಲ ಲೋಕವಂತೆ. 2 ಕಾಲು ಗಂಟುಗಳು ಅದುವೇ ಮಹಾತಲ ಲೋಕ. ಹಾಗೆ ಮೊಣಕಾಲು ಇದು ತಲಾತಲ ಲೋಕ. ಅವನ 2 ಮಂಡಿಗಳು ಅದುವೇ ಸುತಲ ಲೋಕ. 2 ತೊಡೆಗಳು ವಿತಲ ಮತ್ತು ಅತಲ ಲೋಕಗಳು. ಹೀಗೆ ಪಾತಾಳದಿಂದ 7 ಲೋಕಗಳವರೆಗೆ ಭಗವಂತನ ಅರ್ಧ ಭಾಗ ಬಂದು ಬಿಟ್ಟಿದೆ. ತದನಂತರ ಸೊಂಟದ ಮುಂಭಾಗ ಮಹೀತಲಂ ತಜ್ಜಘನಂ ಮಹೀಪತೆ. ಈ ಸೊಂಟದ ಮುಂಭಾಗವೇ ಭೂಲೋಕ. ಅದೇ ರೀತಿಯಲ್ಲಿ ನಭಸ್ಥಲಂ ನಾಭಿಸರೋ ಗೃಣಂತಿ. ಭಗವಂತನ ಹೊಕ್ಕುಳವೇ ಭುವರ್ಲೋಕ, ಎದೆ ಸ್ವರ್ಗಲೋಕ, ಕುತ್ತಿಗೆ ಮಹೋಲೋಕ, ಹಾಗೆ ಮುಖ ಜನೋಲೋಕ, ಹಣೆ ಎಂಬುದು ತಪೋಲೋಕ. ಅವನ 1000 ತಲೆಗಳು ಸಹಸ್ರಶೀರ್ಷ ಪುರುಷ ಅಂತ ನಾವು ಪುರುಷ ಸೂಕ್ತದಲ್ಲಿ ಏನು ಹೇಳ್ತೇವೆ, ಅಸಂಖ್ಯ ಸ್ವರೂಪದಲ್ಲಿ ಇದ್ದಾನೆ ಭಗವಂತ ಎಂಬುದಾಗಿ. ಅಂತಹ ಆ ಭಗವಂತನ 1000 ತಲೆಗಳ ಸಮೂಹ ಏನುಂಟು ಅದನ್ನೇ ಸತ್ಯಲೋಕ ಎಂಬುದಾಗಿ ಭಗವಂತನ ದಿವ್ಯವಾದಂತಹ ಸ್ವರೂಪವನ್ನು ಬ್ರಹ್ಮಾಂಡದ ಕಲ್ಪನೆಯಲ್ಲಿ ಹೇಳುತ್ತಾ, ಅಂತಹ ದಿವ್ಯವಾದಂತಹ ಸ್ವರೂಪದಲ್ಲಿ ನಿನ್ನ ಮನಸ್ಸನ್ನು ನೀನು ಇಡಬೇಕು. ಹಾಗೆ ಇಟ್ಟಾಗ ಮಾತ್ರ ಆ ಭಗವಂತನ ಸ್ವರೂಪ ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಸ ಸರ್ವಧೀವೃತ್ಯನುಭೂತ ಸರ್ವ ಆತ್ಮ ಯಥಾ ಸ್ವಪ್ನಜನೇಕ್ಷಿತೈಕಃ ತಂ ಸತ್ಯಮಾನಂದನಿಧಿಂ ಭಜೇತ ನಾನ್ಯತ್ರ ಸಜ್ಜೇದ್ಯತ ಆತ್ಮಪಾತಃ. ಈ ರೀತಿಯಲ್ಲಿ ಕ್ರಮಕ್ರಮವಾಗಿ ಭಗವಂತನ ಆ ಸ್ವರೂಪವನ್ನು ಭಾವಿಸುತ್ತಾ ಹೋಗಿ ಅವನ ಆ ಸ್ವರೂಪದಲ್ಲಿ ನೆಲೆಯಾದ ಅನಂತರದಲ್ಲಿ ನಾನ್ಯತ್ರ ಸಜ್ಜೇತ್, ಅಲ್ಲಿಂದ ಹೊರಗಡೆ ಮತ್ತೆ ಇಳಿಬಾರದು, ಇನ್ನೊಂದೆಡೆ ಮನಸ್ಸನ್ನು ಹಾಕಬಾರದು. ಹಾಗೆ ಆಯಿತು ಅಂತಾದರೆ ಯತ ಆತ್ಮಪಾತಃ, ಅದುವೇ ಆತ್ಮಪತನಕ್ಕೆ, ಅರ್ಥಾತ್ ಅವನ ಸಾಧನೆಯ ಉತ್ತುಂಗದಲ್ಲಿ ಇದ್ದು ಅಲ್ಲಿಂದ ಪತನವಾಗುವುದಕ್ಕೆ ಕಾರಣವಾಗ್ತದೆ. ಆದ ಕಾರಣ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ಅವನ ಸ್ವರೂಪವನ್ನು ತನ್ನಲ್ಲಿ ನೆಲೆಗೊಳಿಸುವುದೇ ಪ್ರತಿಯೊಂದು ಜೀವಿಯ ಕಲ್ಯಾಣಕ್ಕೆ ಕಾರಣವಾಗಿದೆ ಅನ್ನುವಲ್ಲಿಗೆ ಶ್ರೀಮದ್ಭಾಗವತ ಮಹಾಪುರಾಣದ 2ಯ ಸ್ಕಂಧದ ಮಹಾಪುರುಷ ಸಂಸ್ಥಾವರ್ಣನ ಎಂಬಂತಹ ಪ್ರಥಮಾಧ್ಯಾಯವು ಸಂಪನ್ನವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಅಧ್ಯಾಯದಲ್ಲಿ ಭಗವಂತನ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳ ವರ್ಣನೆ, ಹಾಗೆ ಕ್ರಮಮುಕ್ತಿ ಸದ್ಯೋಮುಕ್ತಿಯ ವರ್ಣನೆಯನ್ನು ನಾವು ನೋಡುವುದಕ್ಕಿದ್ದೇವೆ. ಓಂ ಸ್ವಸ್ತಿ.